ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಮ್ಮನೆ ಅಡುಗೆ ಮಾಡ್ಬಿಟ್ಟೆ ರೀ. ಯಾಕೆ ಹೋಟ್ಲಲ್ಲಿ ಊಟ ಕೊಡಿಸ್ತೀಯೋ ಹೆಂಗೆ? ಅಲ್ಲ ರೀ, ಬೇಗ ಹೊಟ್ಟೆ ಹಸುವಾಗುತ್ತೆ ಅಂತ ಬೇಗ ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಮಗಳೇ ಇಂಟರ್ವ್ಯೂ ನೋಡ್ತಿದ್ದ ಹಾಗೆ ಹೊಟ್ಟೆ ತುಂಬ್ದಂಗೆ ಅನಿಸ್ತಾ ಇದೆ. ಕೆಲವೊಮ್ಮೆ ಖುಷಿಗೆ ಹೊಟ್ಟೆ ತುಂಬ ಹೋಗುತ್ತೆ ಕಣೆ ಕೌಸಲ್ಯ. ಅಷ್ಟು ಖುಷಿ ಕೊಡುವಂಥ ವಿಷಯ ಇದು. ಖುಷಿ ವಿಷಯ ಏನೋ ಹೌದು, ಆದರೆ ಏನಾಯ್ತು ರೀ, ಈ ವಿಷಯ ಏನಾದರೂ ಆ ಪ್ರಾರ್ಥನೆಗೆ ಗೊತ್ತಾದ್ರೆ ಏನೇ ಆಗುತ್ತೆ? ಏನ್ರಿ ಹೀಗಂತ ಇದ್ದೀರಾ? ಅವಳ ಹತ್ರ ನಮ್ಮ ರೇವತಿ ವಿಡಿಯೋ ಇದೆ. ಲೀಲನ್ ಮೇಲೆ ಸಿಟ್ ಮಾಡ್ಕೊಂಡು ಆ ಪ್ರಾರ್ಥನೆ ಏನಾದರೂ ಆ ವಿಡಿಯೋನ ಹೊರಗಡೆ ಬಿಟ್ರೆ ನಮ್ಮ ಕಥೆ ಏನ್ರಿ? ಏನು ಆಗಲ್ಲ ಬಿಡೆ. ನಾವು ನಂಬಿರೋದು ಲೀಲನ್ನ. ಲೀಲಾ ನಮ್ದವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ. ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ಮುಗಿಸ್ತಾಳೆ. ನೋಡಿ ನೋಡಿ, ನಮ್ ಖುಷಿ ಆದ್ರೂ ತಡ್ಕೊಳಕ್ಕಾಗಲ್ಲ, ದುಃಖ ಆದ್ರೂ ತಡ್ಕೊಳಕ್ಕಾಗಲ್ಲ. ಆದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ಖಂಡಿತ ಇದೆ. ಏನ್ರಿ ಅದು? ಲೀಲಾ ಈ ರೀತಿ ಹೇಳಿದ್ರಿಂದ AJ ಸರ್ ಮೇಲೆ ಯಾವ ತರ ಪರಿಣಾಮ ಆಗುತ್ತೋ ಏನೋ. ಅವರು ಕೋಪ ಬಂದ್ರೆ ಏನ್ ಗತಿ ಅಂತ. ಅಯ್ಯೋ ದೇವ್ರೆ, ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ. ಹಾಗೇನಾದ್ರು ಆದ್ರೆ ಏನ್ರಿ ಮಾಡೋದೀಗ? ನನಗೂ ಗೊತ್ತಾಗ್ತಾ ಇಲ್ಲ ಕೌಸಲ್ಯ. ಲೀಲಾ ನಿಂತ್ಕೋ. ಎಷ್ಟೇ ಧೈರ್ಯ ನಿನ್ಗೆ? ನೀನು ಅಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡೋದಲ್ದೆ ಅಭಿನೇ ನನ್ನ ಗಂಡ ಅಂತ ಹೇಳ್ತೀಯ? ಎಷ್ಟೇ ಧೈರ್ಯ ನಿನಗೆ? ನಾಯಿನ ಮನೆಗಿಟ್ಕೊಳ್ಳೋದಲ್ದೆ ಬಿಟ್ಟಿಯಾಗಿ ಊಟ ಹಾಕಿದ್ದಕ್ಕೆ ದೇವ್ರ ಮನೆಗೆ ಕಾಲಿಡ್ತೀಯ? ಪ್ರಾರ್ಥನಾ, ನಾಲ್ಗೆ ಬಿಗಿ ಹಿಡ್ದು ಮಾತಾಡೋ. ಯಾವಳೆ ಪ್ರಾರ್ಥನಾ? ನಿನ್ ಸ್ವಾರ್ಥಕ್ಕೆ ನೀನು ಪ್ರಾರ್ಥನಾ ಅಂತ ಹೇಳ್ಬಿಟ್ರೆ ಅದನ್ನ ನಾನು ಒಪ್ಕೊಂಡು ಸುಮ್ಮನಿದ್ ಬಿಡ್ಬೇಕಾ? ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು. ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಅದನ್ ಬಿಟ್ಟು ನನ್ ಗಂಡನ್ಗೆ ಹೆಂಡತಿ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ? ಬಾಯಿ ಮುಚ್ಚಿರ್ಬೇಕು, ಕಿವಿ ತೆರೆದಿರ್ಬೇಕು. ಏನು ನಿನ್ಗೊಬ್ಳಿಗೆ ಪ್ಲಾನ್ ಮಾಡಕ್ ಬರುತ್ತೆ ಅಂತ ಅನ್ಕೊಂಡಿದ್ಯಾ? ಒಂದ್ ವಿಷಯ ನೀಟಾಗಿ ತಿಳ್ಕೊ. ನೀನಂತ ಕೆಟ್ಟವರು, ಕ್ರಿಮಿನಲ್ಸು ಪ್ಲಾನ್ ಮಾಡೋದ್ಕಿಂತ ನಾವು ಒಳ್ಳೆಯವರು ಅಪ್ಪನಂಗೆ ಪ್ಲಾನ್ ಮಾಡ್ತೀವಿ. ಆದರೆ ನಮಗೆ ಯಾಕೆ ಅಂತ ಸುಮ್ಮನೆ ಇರ್ತೀವಿ. ನಿಮ್ಮಂಥವ್ರು ಬಂದು ಪ್ಲಾನ್ ಮಾಡಿಸ್ಕೊಂಡ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ? ಅಂದ್ರೆ ಕೆನ್ನೆಗೆ ಕುಂಕುಮ ಮೆತ್ಕೊಂಡಿದೆ. ಕುಂಕುಮನ? ಗುರುಗಳೇ, ನೀನ್ ಎಂಥ ಮೋಸ್ಗಾತಿ ಅಂದ್ರೆ ನಿನ್ನನ್ನ ಕೊಂದೇ ಕೊಲ್ತೀನಿ ಅಂತ ಹೇಳೋರ್ನ ಒಂದು ಪಕ್ಷ ನಂಬಿಡ್ಬೋದು. ಆದ್ರೆ ಕುತ್ತಿಗೆಗೆ ಹಾರ ಹಾಕ್ತೀನಿ ಅಂತ ಬಂದು ಕುತ್ತಿಗೆ ಮುರಿಯೋರ್ನ ಮಾತ್ರ ಯಾವತ್ತೂ ನಂಬಲ್ಲ ಕಣೆ ನಾನು. ನೀನಂಥವಳೆ ಕಣೆ. ಅಭಿ ಹೆಂಡತಿ ಆಗಿ ನಾನಿರ್ಬೇಕಾದ್ರೆ ನೀನ್ ಯಾವಳೆ ಅವನಿಗೆ ಹೆಂಡತಿ ಅಂತ ಹೇಳಕ್ಕೆ? ನಿನ್ನ ಒಂಥರ ದೇವ್ರೆ, ನೀವು ಹೇಳಿದ್ಮೇಲೆ ಭಯ ಜಾಸ್ತಿ ಆಗ್ತಾ ಇದೆ. ಖುಷಿನಲ್ಲಿ ಕೆಲವು ಸಲ ಮನುಷ್ಯ ಕೆಲವು ವಿಷಯಗಳನ್ನ ಮರೆತು ಬಿಡ್ತಾನೆ ಕೌಸಲ್ಯ. ಏನ್ ಮಾಡೋದಂತ ನನಗೂ ಗೊತ್ತಾಗ್ತಾ ಇಲ್ಲ. ಈ ವಿಷಯ ಅಳಿಯಂದ್ರು ಗೊತ್ತಾಗದೇ ಇದ್ರೆ ಅಷ್ಟೇ ಸಾಕು. ಅಲ್ಲ ರೀ, ನೀವೇ ಹೇಳಿದ್ರಿ ಪ್ರಪಂಚಕ್ಕೆ ಗೊತ್ತಾಗಿದೆ ಅಂತ. ಇನ್ನು ಅಳಿಯಂದ್ರಿಗೆ ಗೊತ್ತಾಗದೇ ಇರುತ್ತಾ? ಖಂಡಿತವಾಗ್ಲೂ ಅಳಿಯಂದ್ರೆ ಈ ಪ್ರೋಗ್ರಾಮ್ನ ನೋಡಿರ್ತಾರೆ. ನನ್ನನ್ನು ವಿಚಾರಿಸದೆ ನನ್ನ ಹೆಂಡತಿಯಾಗಿ ಹೇಗೆ ಕಾಣಿಸ್ಕೊಂಡೆ ಅಂತ
ಲೀಲನ್ ಮೇಲೆ ರೇಗಾಡಿರ್ತಾರೆ. ಏನ್ರಿ ಮಾಡೋದೀಗ? ಯಾವುದಕ್ಕೂ ಒಂದ್ಸಲ ಲೀಲಂಗ್ ಫೋನ್ ಮಾಡಿ ಮಾತಾಡ್ಬಿಡ್ಲಾ? ಅಯ್ಯೋ, ಅದನ್ನು ಕೇಳ್ತಿರಲ್ರಿ. ಅನಾಹುತ ಆಗೋಕ್ಕಿಂತ ಮುಂಚೆ ಫೋನ್ ಮಾಡಿ. ಏನಾಯ್ತ್ರಿ? ಎತ್ಲಿಲ್ವಾ? ರೆಸ್ಪಾನ್ಸ್ ಬರ್ತಾ ಇದೆ ಕೌಸಲ್ಯ. ಟಿವಿ ಪ್ರೋಗ್ರಾಮ್ ಅಂತ ಸೈಲೆಂಟ್ ಅಲ್ಲಿ ಇಟ್ಟಿರ್ಬೋದು. ಫೋನ್ ಸೈಲೆಂಟ್ ಆದ್ರೆ ಪರವಾಗಿಲ್ಲ, ಆದ್ರೆ ನಮ್ಮ ಮಗಳು ಲೀಲಾ ಯಾವತ್ತೂ ಸೈಲೆಂಟ್ ಆಗೋ ಪರಿಸ್ಥಿತಿ ಪಡಬಾರ್ದು. ದೇವ್ರೆ, ನನ್ನ ಮಗಳಿಗೆ ಏನೂ ಆಗ್ತಾ ಇದ್ರೆ ಸಾಕಪ್ಪ. ಅವಳನ್ನ ನೀನೇ ಕಾಪಾಡಬೇಕು. ಅಭಿ, ತಪ್ಪು ಮಾಡ್ದವಳನ್ನ ಬಿಟ್ಟು ನನ್ನನ್ನು ತಡಿತಾ ಇದೆಯಲ್ಲ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ಯಾಕಂದ್ರೆ ನಾನು ಇನ್ನೊಂದು ಸತಿ ಹೇಳಿದ್ರೆ ನಿನಗಿನ್ನೂ ಹರ್ಟ್ ಆಗುತ್ತೆ. ಓ, ಒಪ್ಕೋತಿದ್ಯಾ ಅಥವಾ ಮ್ಯಾನೇಜ್ ಮಾಡ್ತಿದ್ಯಾ? ನನ್ಗೆ ಯಾಕೋ ಒಪ್ಕೊಳ್ಳೋ ಡೌಟು ಅನಿಸ್ತಿದೆ. ಇವನು ನನ್ನ ಮೇಲಿಟ್ಟಿರೋ ಪ್ರೀತಿ ನೋಡ್ತಿದ್ರೆ ಖಂಡಿತ ಒಪ್ಕೊಳ್ಳಲ್ಲ. ಹೇಳು ಅಭಿ. ಮನಸ್ಸನ್ನು ಕಲ್ ಮಾಡ್ಕೊ. ಯಾಕಭಿ, ಏನೋ ಶಾಕಿಂಗ್ ವಿಷಯ ಹೇಳೋ ಥರ ಇದೆ. ಎಲ್ಲ ವಿಷಯನೂ ನಾರ್ಮಲೇ ಅಂತ, ಆದರೆ ಕೆಲವ್ರ ಜೀವನದಲ್ಲಿ ಅದು ಶಾಕಿಂಗ್ ಆಗಿ ಬದಲಾಗುತ್ತೆ. ಅದಕ್ಕೆ ಕಾರಣ ನಾವಾಗಿರ್ತೀವಷ್ಟೇ. ಇಂಟರ್ವ್ಯೂ ಆದಮೇಲೆ ನಾನು ಏನೂ ಹೇಳಿದೆ, ನೀನು ಅಲ್ಲಿಂದ ಏನೂ ಮಾತಾಡದೆ ಹೊರಟೋದೆ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಓಡಾಡ್ತಾ ಇರುತ್ತೆ ಅಂತ. ಅದೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಅಂತಾನೆ ಬಂದಿದ್ದೀನಿ. ಅಭಿ, ಯಾಕೋ ಭಯ ಆಗ್ತಿದೆ ಅಭಿ ನನಗೆ. ಭಯ ಆಗುತ್ತೆ ಅಂತ, ಆದರೆ ಸತ್ಯನ ತಡ್ಕೋಬೇಕು. ಹೇಳ್ಬೇಡ ಕಣೋ, ನೀನು ಇಷ್ಟು ದಿನ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಈ ಲೀಲಾ ಇಷ್ಟೆಲ್ಲ ಎಗರಾಡಿದ್ದಾಳೆ. ಇನ್ನು ನೀನೇನಾದರೂ ಇವಳೇ ನನ್ನ ಹೆಂಡತಿ ಅನ್ನೋ ಸತ್ಯ ಏನಾದರೂ ಇವಳು ಮುಂದೆ ಹೇಳಿಬಿಟ್ರೆ ನನ್ನ ಕತೆ ಅಷ್ಟೇ. ಬಾಂಡ್ಲಿಲ್ ಹಾಕ್ಕೊಂಡು ಹುರಿದು ಬಿಡ್ತಾಳೆ. ಬೇಡ ಬೇಡ ಬೇಡ. ಸರ್, ಅದೇನಂದ್ರೆ ಲೀಲಾ, ಇವತ್ತು ಟೈಮ್ ನಂದು. ನನ್ನನ್ನು ಮಾತಾಡೋದಕ್ಕೆ ಬಿಡಿ, ಯಾರು ಮಾತಾಡಬೇಡಿ. ಇಷ್ಟು ದಿನ ಮಾತುಗಳನ್ನ ಹೇಳ್ಕೊಳಕ್ಕಾಗದೆ ಒಳಗೆ ಉಸಿರು ಕಟ್ತಾ ಇದ್ದೆ. ಇನ್ನು ನನ್ನ ಕೈಲಾಗಲ್ಲ. ನಾ ಎಲ್ಲನೂ ಹೇಳಬೇಕು. ಅಭಿ, ಆಮೇಲೆ ಮಾತಾಡೋಣ ಬಿಡು. ನನ್ನ ಮನಸ್ಸಲ್ಲಿ ಏನೂ ಇಲ್ಲ, ನೀನು ರಿಲ್ಯಾಕ್ಸ್ ಆಗು. ಅಂತರ ಪ್ಲೀಸ್. ಎಷ್ಟು ಪ್ರಯತ್ನ ಪಟ್ಟರು ಹೇಳ್ತಿದ್ದಾನಲ್ಲ. ಅಂತರ ನೀನು ಅಂದ್ಕೊಂಡಿರೋ ಹಾಗೆ ಲೀಲಾ ಈ ಮನೆ ಕೆಲಸದವಳಲ್ಲ. ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿರೋ ಹೆಂಡತಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.